ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಮಹಾರಾಷ್ಟ್ರದ ಕೊಂಕಣ ಘಟ್ಟ ಪ್ರದೇಶದಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇದೆ. ನಿರಂತರ ಮಳೆಯಿಂದ ಕೃಷ್ಣಾ ನದಿ ಒಳಹರಿವು ಹೆಚ್ಚಾಗಿದೆ. ಬಹಳ ಖುಷಿಯ ವಿಚಾರ ಇದು. ಕರ್ನಾಟಕದಲ್ಲಿ ಬರದ ವಾತಾವರಣ ನಿರ್ಮಾಣ ಆಗಿಬಿಟ್ಟಿತ್ತು, ಮಳೆ ಇರಲಿಲ್ಲ. ಬಟ್ ಮಹಾರಾಷ್ಟ್ರದ ಘಟ್ಟ ಪ್ರದೇಶಗಳಲ್ಲಿ ಮಳೆಯಾದ್ರೆ ಕರ್ನಾಟಕಕ್ಕೆ ನೀರಿನ ಕೊರತೆ ಆಗೋದಿಲ್ಲ. ಅದೇ ರೀತಿಯಾಗಿ ನಿರಂತರವಾಗಿ ಮಳೆ ಆಗ್ತಾ ಇದೆ ಅಲ್ಲಿ. ಸೊ ಹಾಗಾಗಿ ಕೃಷ್ಣಾ ನದಿಗೆ ನೀರು ಬರ್ತಾ ಇದೆ. ಸದ್ಯ 90,000 ಕ್ಯೂಸೆಕ್ಗೂ ಹೆಚ್ಚು ಹರಿದು ಬರ್ತಾ ಇದೆ ನೀರು. ದೂದ್ಗಂಗಾ, ವೇದಗಂಗಾ, ಪಂಚಗಂಗಾ ನದಿಗಳ ಒಳಹರಿವು ಹೆಚ್ಚಳವಾಗಿದೆ. ಮುಳುಗಡೆ ಭೀತಿಯಲ್ಲಿ ಕಲ್ಲೋಳದ ದತ್ತ ಮಂದಿರ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕಲ್ಲೋಳ ಗ್ರಾಮ. ಈಗಾಗಲೇ ದತ್ತ ಮಂದಿರದ ಕೆಳಭಾಗ ಸಂಪೂರ್ಣ ಮುಳುಗಡೆಯಾಗಿದೆ. ನೋಡಿ ಅಲ್ಲಿ ದತ್ತ ಮಂದಿರದ ಕೆಳಭಾಗ ಮುಳುಗಡೆಯಾಗಿರೋದು. ಹಂತ ಹಂತವಾಗಿ ಇದೇ ರೀತಿಯಾಗಿ ನೀರು ಬರ್ತಾನೆ ಹೋದರೆ ಇಡೀ ಆ ಟೆಂಪಲ್ಲೇ ಮುಳುಗಡೆ ಆಗಿಬಿಡುತ್ತೆ. ಮಹಾರಾಷ್ಟ್ರ ಮಳೆಯಿಂದ ಈಗ ಪ್ರವಾಹದ ಆತಂಕ ಎದುರಾಗಿರೋದು.